ಹುಣಸೇಕಟ್ಟೆ ಗ್ರಾಮದಲ್ಲಿ ಚಾಂದಿನಿ ಹೂ ಬೆಳೆದ ರೈತರು ಇದೀಗ ಬೆಳೆ ನಷ್ಟದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿ ಇದ್ದ ರೈತರು ತಮಿಳುನಾಡಿನಿಂದ ಚಾಂದಿನಿ ಹೂವಿನ ಸಸಿಗಳನ್ನು ತಂದು ನಾಟಿ ಮಾಡಿದ್ದರು. ಬೆಳೆ ಹಲುಸಾಗಿ ಬಂದಿದ್ದನ್ನು ಕಂಡು ಸಂತಸಗೊಂಡಿದ್ದರು. ಆದರೆ ಇದೀಗ ನಿಸರ್ಗದ ಬಾಧೆಯಿಂದ ಇಡೀ ಬೆಳೆ ಹಾಳಾಗುವ ಆತಂಕ ಎದುರಾಗಿದೆ. ರೋಗ ನಿಯಂತ್ರಣಕ್ಕಾಗಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿವಿಧ ಔಷಧಿಗಳನ್ನು ಖರೀದಿಸಿ ಸಸಿಗಳಿಗೆ ಸಿಂಪಡಣೆ ಮಾಡಿದ್ದಾರೆ. ಆದರೆ ಎಷ್ಟೇ ಔಷಧಿ ಸಿಂಪಡಿಸಿದರೂ ಸಹ ನುಸಿ ರೋಗ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಪರಿಣಾಮ ಕಣ್ಣು ಮುಂದೆಯೇ ಬೆಳೆ ನಷ್ಟವಾಗುತ್ತಿದೆ. ರೈತರು ಹೈರಾಣಾಗಿದ್ದು ಬೆಳೆಯನ್ನು ಕಿತ್ತು ಕುರಿಗಳನ್ನು ಬಿಟ್ಟು ಮೇಯಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನೊಂದೆಡೆ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮಾತ್ರ ಜಮೀನುಗಳತ್ತ ಇಣಿಕಿ ನೋಡುತ್ತಿಲ್ಲ ಎಂದು ಆರೋಪ ಕೂಡ ಮಾಡಿದ್ದಾರೆ. ಇನ್ನು ರೋಗಕ್ಕೆ ಯಾವ ಔಷಧಿ ಬಳಸಬೇಕೆಂಬ ಸ್ಪಷ್ಟ ಮಾಹಿತಿ ಇಲ್ಲದೆ ಔಷಧಿ ಅಂಗಡಿಗಳಿಗೆ ಹೋದ ರೈತರಿಗೆ ಒಂದರ ಬದಲು ಮತ್ತೆರಡು ಔಷಧಿಗಳನ್ನು ನೀಡಲಾಗುತ್ತಿದೆ. ಖರ್ಚು ಮಾಡಿ ಔಷಧಿ ಸಿಂಪಡಿಸಿದರೂ ಸಹ ಪ್ರಯೋಜನವಾಗುತ್ತಿಲ್ಲ ಎಂದು ರೈತರು ಹಾಗೂ ರೈತ ಮುಖಂಡರಾದ ಹುಣಸೇಕಟ್ಟೆಯ ರೈತ ರಂಗೇಗೌಡ ಅವರು ಅಳಲನ್ನು ತೋಡಿಕೊಂಡಿದ್ದಾರೆ. ಆದಷ್ಟು ಬೇಗ ಇಲಾಖೆ ಈ ಬಗ್ಗೆ ಗಮನ ಹರಿಸುವಂತೆ ಕೂಡ ಆಗ್ರಹ ಮಾಡಿದ್ದಾರೆ. ಯಾರೇ ಒಬ್ರು ಅಧಿಕಾರಿ ಬಂದು ವಿಸಿಟ್ ಕೊಟ್ಟು ಇದಕ್ಕೆ ಈ ತರ ಬೆಳೆಸಬೇಕು, ಇದಕ್ಕೆ ಇಂಥ ಮೆಡಿಸಿನ್ ಕೊಡಬೇಕು, ಯಾವುದೇ ಒಂದು ಸಲಹೆ ಸೂಚನೆಯನ್ನ ಇದುವರೆಗೂ ಯಾವೊಬ್ಬ ರೈತರ ಹೊಲಕ್ಕೂ ಬಂದು ಹೇಳ್ತಿಲ್ಲ. ನಾವು ಯಾವ್ದಾದ್ರು ಒಂದು ಟಿವಿ ಪೇಪರಲ್ಲಿ ಹಿಂಗೆ ಒಂದು ನ್ಯೂಸ್ ಮಾಡಿದಾಗ ಮಾತ್ರ ಓಡ್ ಬಂದು ಬೆಂಗಳೂರಿಂದ ಬೇಕಾದ್ರೆ ಸೈಂಟಿಸ್ಟ್ ಅವ್ರು ಇವ್ರು ಕರ್ಕೊಂಬಂದು ಒಂದಿನ ಪ್ರಯೋಗ ಮಾಡಿಸ್ಬಿಟ್ಟು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳಿಬಿಟ್ಟಿದ್ದೆ ಲಾಸ್ಟ್. ಮತ್ತೆ ಇತ್ಲಾಗೆ ತೆರಿಗೆ ನೋಡಲ್ಲ ಯಾವೊಬ್ಬ ರೈತರ ಹೊಲಕ್ಕಾಗ್ಲಿ ಏನು ಮಾಡಿದ್ಯಪ್ಪ ನಿನ್ನ ಮುಂದಿನ ಬೆಳೆ ಏನು. ನಾವು ಆಮೇಲೆ ಇಷ್ಟೊಂದು ಒಂದು 2-3 ಸಾರಿ ಈ ತೋಟಗಾರಿಕೆ ಮೇಲೆ ಇದನ್ನೆಲ್ಲ ವಿಚಾರಗಳನ್ನೆಲ್ಲ ತಿಳಿಸಿದ್ರು. ಅವ್ರು ಬಂದು ಫಂಕ್ಷನ್ ಮಾಡಿ ಎಲ್ಲ ರೈತರ ಬೆಲೆ ಹಾಕಿ ವಿಷಯಗಳನ್ನ ತಿಳಿಸಿ ಹೋಗಿದ್ರು. ಅವ್ರು ಮುಂದೆ ಏನು ಮಾಡ್ಕೋಬೇಕು. ಆಮೇಲೆ ಒಬ್ಬ ರೈತರ ಹೊಲಕ್ಕೆ ನಾವು ಇದು ಹೇಳಿದ್ವಿ, ನಿಮ್ಮದೇ ಆದಂಥ ಅನುಭವದಲ್ಲಿ ಒಬ್ಬ ರೈತರಿಗೆ ಯಾರಾದರೂ ಆಯ್ಕೆ ಮಾಡ್ಕೊಂಡು ಬೆಳೆಸಿ ತೋರಿಸ್ರಿ. ಔಷಧಿ ಮೆಡಿಸಿನ್ ನಿಮ್ಮದೇ ಹಂತವಾಗಿ ಯಾವ ಥರ ಕೊಡಬೇಕು, ದುಡ್ಡು ಕೊಟ್ಟು ನಾವೇ ದುಡ್ಡು ಕೊಡ್ತೀವಿ. ಅವರು ಹಂತವಾಗಿ ಒಬ್ಬ ರೈತನ ಗೌರಿ ಗಣೇಶನ ಗನವ ಮಾಡ್ತಾ ಹೇಳಪ್ಪ ಇದು. ಗೌರಿ ಗಣೇಶ ಆದ ಬಳಕ ಮಾತಾಡಿ ಹಿಂಗೆ ಹೋಗಿ ಬಾರಿ ನುಗ್ಗಿ ನೀನೆ ಮಾತಾಡೋದು. ಹಲೋ ಅಣ್ಣ, ಊರಾಗಿದ್ದೀವಿ, ಹಂಗೆ ಒಂದು ವಿಡಿಯೋ ಮಾಡ್ತೇನೆ ಇವ್ರದ್ದು. ಮಾಡ್ತಿದ್ದೆ